ಪ್ರಕರಣ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ. ಮಾನ್ಯರೇ, ಬೆಂಗಳೂರು ನಗರದ ಮಡಿವಾಳದಲ್ಲಿರುವ ಮಹಾನದಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ 24 ಏಪ್ರಿಲ್ 2026ರಂದು ನಡೆದ ಘಟನೆಯು ಇದೇ ಸಂದರ್ಭದಲ್ಲಿ ರಾಜ್ಯವ್ಯಾಪಿ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳ ಸಂವಿಧಾನಬದ್ಧವಾದ ಧರ್ಮಾಚರಣೆಯ ಮೇಲಿನ ಆಘಾತದ ಘಟನೆ ಸಮಸ್ತ ಹಿಂದೂ ಸಮಾಜವನ್ನು ತೀವ್ರವಾಗಿ ನೋವುಗೊಳಿಸಿದೆ. ಪರೀಕ್ಷೆಗೆ ಹಾಜರಾಗಿದ್ದ ವಿದ್ಯಾರ್ಥಿಗಳಿಂದ ತಪಾಸಣೆ ನೆಪದಲ್ಲಿ ತೊಳೆದು ಅವರು ಧರಿಸಿದ್ದ ಜನಿವಾರ ಬಲವಂತವಾಗಿ ತೆಗೆಸಲಾಗಿದೆ. ಅದಲ್ಲದೆ ತೆಗೆಯಲು ಒಪ್ಪದ ವಿದ್ಯಾರ್ಥಿಗಳ ಜನಿವಾರವನ್ನು ಸಿಬ್ಬಂದಿಗಳು ತೆಗೆದು ಕಸದ ಬುಟ್ಟಿಯಲ್ಲಿ ಹಾಕಿದ ಘಟನೆಯು ಅತ್ಯಂತ ಖಂಡನೀಯ ಸಂಗತಿಯಾಗಿದೆ. ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದಾಗ ಜನಿವಾರ ತೆಗೆದಿಲ್ಲದಿದ್ದರೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವಿಲ್ಲ ಎಂದು ಬೆದರಿಕೆ ಹಾಕಲಾಗಿದೆ. ಅಂತಿಮವಾಗಿ ಪೋಷಕರು ಅನಿವಾರ್ಯವಾಗಿ ಜನಿವಾರ ತೆಗೆಸಿ ಮಕ್ಕಳನ್ನು ಪರೀಕ್ಷಾ ಕೊಠಡಿಗೆ ಕಳುಹಿಸುವುದು ಕೇವಲ ಒಂದು ವಿದ್ಯಾರ್ಥಿಯ ಅಪಮಾನವಲ್ಲ, ಇದು ಸಂಪೂರ್ಣ ಹಿಂದೂ ಧಾರ್ಮಿಕ ಸಂಪ್ರದಾಯದ ಮೇಲೆ ನಡೆದ ಗಂಭೀರ ದಾಳಿಯಾಗಿದೆ. ಹಿಂದೂ ಧರ್ಮದಲ್ಲಿ ಉಪನಯನ ಸಂಸ್ಕಾರವು ಅತ್ಯಂತ ಪವಿತ್ರವಾದ ವೇದೋಕ್ತ ಸಂಸ್ಕಾರವಾಗಿದೆ. ಗುರುಗಳ ಸಾನ್ನಿಧ್ಯದಲ್ಲಿ ಗಾಯತ್ರಿ ಮಂತ್ರೋಪದೇಶದೊಂದಿಗೆ ಧರಿಸುವ ಯಜ್ಞೋಪವೀತ ಜನಿವಾರವು ಕೇವಲ ಒಂದು ದಾರವಲ್ಲ, ಅದು ಧರ್ಮ, ಸಂಸ್ಕಾರ, ಕರ್ತವ್ಯ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ. ಅದನ್ನು ಬಲವಂತವಾಗಿ ತೆಗೆಯುವುದು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೇರ ಧಕ್ಕೆಯಾಗಿದೆ. ಅದೇ ರೀತಿಯಲ್ಲಿ ವಿವಾಹಿತ ಹಿಂದೂ ಮಹಿಳೆಯರಿಗೆ ಮಂಗಳಸೂತ್ರ, ಕಾಲುಂಗರ, ಮೂಗುತಿ, ಕಿವಿಯೋಲೆ, ಕುಂಕುಮ ಇತ್ಯಾದಿಗಳು ಕೇವಲ ಅಲಂಕಾರವಲ್ಲ, ಅವು ಸೌಭಾಗ್ಯ, ಸಂಸ್ಕೃತಿ ಮತ್ತು ವೈವಾಹಿಕ ಗೌರವದ ಸಂಕೇತಗಳಾಗಿವೆ. ಮಂಗಳಸೂತ್ರವನ್ನು ತೆಗೆಯಿಸುವುದು ಸೌಭಾಗ್ಯವತಿ ಮಹಿಳೆಯ ಮಾನ ಗೌರವಕ್ಕೆ ಮಾಡಿದ ಅವಮಾನವಾಗಿದೆ. ಕಾಲುಂಗರ, ಮೂಗುತಿ ತೆಗೆಯಿಸುವುದು ಕೂಡ ಅವರ ಧಾರ್ಮಿಕ ಆಚರಣೆಗೆ ಮಾಡಿದ ಅವಮಾನವಾಗಿದೆ. ಭಾರತದ ಸಂವಿಧಾನದ 25 ಪ್ರಕಾರ ಪ್ರತಿಯೊಬ್ಬ ನಾಗರಿಕರಿಗೂ ತನ್ನ ಧರ್ಮವನ್ನು ಆಚರಿಸುವ, ಪಾಲಿಸುವ ಮತ್ತು ಪ್ರಸಾರ ಮಾಡುವ ಹಕ್ಕು ಇದೆ. ಜನಿವಾರ, ಮಂಗಳಸೂತ್ರ, ಕಾಲುಂಗರ ಮುಂತಾದ ಧಾರ್ಮಿಕ ಚಿಹ್ನೆಗಳನ್ನು ಧರಿಸುವುದು ಈ ಮೂಲಭೂತ ಹಕ್ಕಿನ ಭಾಗವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಇವುಗಳನ್ನು ತೆಗೆಯಿಸುವುದು ಸಂವಿಧಾನಬದ್ಧ ಧಾರ್ಮಿಕ ಹಕ್ಕಿನ ಉಲ್ಲಂಘನೆಯಾಗಿದೆ. ಇದೇ ರೀತಿಯ ಘಟನೆಗಳು ಕಳೆದ ವರ್ಷ 2025ರಲ್ಲಿ ಬೀದರ್, ಶಿವಮೊಗ್ಗ ಸೇರಿದಂತೆ ಹಲವೆಡೆ ನಡೆದಿದ್ದವು. ಆ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರ ಹಾಗೂ